ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ನೋಡಿ, 2023ರ ವಿಧಾನಸಭಾ ಚುನಾವಣೆಯಲ್ಲಿ ಈ ಪಂಚ ಗ್ಯಾರಂಟಿಗಳು ಅನ್ನೋದು ರಾಜ್ಯದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತು. ಈಗಲೂ ಕೂಡ ಸೌಂಡ್ ಮಾಡ್ತಾ ಇದೆ, ಬಟ್ ಸ್ವಲ್ಪ ಸೌಂಡ್ ಕಡಿಮೆ ಆಗಿದೆ. ಕಾರಣ, ಈಗ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಅಧಿಕಾರವನ್ನ ಸ್ವೀಕರಿಸಿದ ನಂತರ ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ಗಳನ್ನು ಫಾಲೋ ಮಾಡಬೇಕು ಅಂತ ಎಲ್ರಿಗೂ ಕೂಡ ಒಂದು ಬೇಸರವನ್ನು ಉಂಟು ಮಾಡ್ತಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನೋಡಿ, ಪಂಚ ಗ್ಯಾರಂಟಿಗಳಲ್ಲಿ 5 ಗ್ಯಾರಂಟಿಗಳಲ್ಲಿ ಅನ್ನಭಾಗ್ಯ, ಗೃಹಜ್ಯೋತಿ, ಗೃಹಲಕ್ಷ್ಮಿ, ಯುವನಿಧಿ ಸೇರಿದಂತೆ ಶಕ್ತಿ ಯೋಜನೆ ಹೆಣ್ಣು ಮಕ್ಕಳಿಗೆ ಭಾರಿ ಖುಷಿಯನ್ನು ತಂದುಕೊಡ್ತು. ಶಕ್ತಿ ಯೋಜನೆ ರಾಜ್ಯದಾದ್ಯಂತ ಎಲ್ಲಿ ಬೇಕಾದರೂ ಕೂಡ ಒಂದು ಫ್ರೀ ಆಗಿ ಓಡಾಡಬಹುದು. ಒಂದು ಆಧಾರ್ ಕಾರ್ಡ್ ಇದ್ದರೆ ಸಾಕು, ಅಥವಾ ಕರ್ನಾಟಕದವರು ಅನ್ನುವಂಥ ಒಂದು ಗುರುತಿನ ಚೀಟಿಯನ್ನು ಇಟ್ಕೊಂಡು ಎಲ್ಲಿ ಬೇಕಾದರೂ ಓಡಾಡಬಹುದು. ಇದು ಬೆಸ್ಟ್ ಕಾನ್ಸೆಪ್ಟ್, ಹೆಣ್ಮಕ್ಳಿಗೆ ಬಹಳ ಒಂದು ಯೂಸ್ಫುಲ್ ಆದಂತಹ ಕಾನ್ಸೆಪ್ಟ್. ನೆಕ್ಸ್ಟು ಗೃಹ ಜ್ಯೋತಿ, ಪ್ರತಿ ಮನೆಗೂ 200 ಯೂನಿಟ್ ವಿದ್ಯುತ್ತನ್ನು ಫ್ರೀಯಾಗಿ ನೀಡೋದ್ರ ಮುಖಾಂತರ ಯಾವ ಮನೆ ಕೂಡ ಕತ್ತಲಾಗಬಾರದು, ಎಲ್ಲ ಮನೆಯಲ್ಲೂ ಕೂಡ ಬೆಳಕಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ತರುತ್ತೆ. ಅದು ಕೂಡ ಒಳ್ಳೆಯ ಕಾನ್ಸೆಪ್ಟ್, ನಿಜಕ್ಕೂ ಕೂಡ ಮೆಚ್ಚುವಂತಹ ಕೆಲಸ. ಅದಾದ ನಂತರ ಗೃಹಲಕ್ಷ್ಮಿ, ಎಸ್ ಅಫ್ಕೋರ್ಸ್, ಇದು ನೋಡಿ, ಪ್ರತಿ ಮನೆಯ ಒಡತಿಗೆ ಅಂದರೆ ಅತ್ತೆ ಆಗಿರ್ಬೋದು, ಸೊಸೆ ಆಗಿರ್ಬೋದು, ಇವರ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಜಮೆ ಆಗುವಂಥ ಒಂದು ಮಹತ್ವದ ಸ್ಕೀಮ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳು ಇವತ್ತಿಗೂ ಕೂಡ ತಮ್ಮ 2,000 ರೂಪಾಯಿನೂ ಕೂಡ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. 2,000 ರೂಪಾಯಿ ಇದರಲ್ಲೇ ಪಾಪ ಎಷ್ಟೋ ಜನ ಹೆಣ್ಣು ಮಕ್ಕಳು ಒಂದು ಬದುಕನ್ನು ಕಟ್ಕೊಳ್ತಾ ಇದ್ದಾರೆ, ಮನೆಗೆ ಬೇಕಾಗುವಂತಹ ಸಾಮಗ್ರಿಗಳನ್ನು ಕೊಂಡುಕೊಳ್ತಾ ಇದ್ದಾರೆ. ಯಾರು ಅವರು ಯಾರ ಹತ್ರನೂ ಕೂಡ ಕೈ ಚಾಚೋ ಅವಶ್ಯಕತೆ ಇಲ್ಲ. ಸೊ ಅಂತಹ ಒಂದು ಮಹತ್ವದ ಯೋಜನೆಯನ್ನು ರಾಜ್ಯ ಸರ್ಕಾರ ತಂದಿದೆ. ಬಟ್ ಈಗೇನಾಯಿತು, ಎಲ್ಲ ಓಕೆನಾ ಅಂತ ಕೇಳಿದ್ರೆ ನೋ, ನಾಟ್ ಎಟ್ ಆಲ್ ಓಕೆ. ಯಾಕಂತಂದ್ರೆ ಈಗ ಗೃಹ ಜ್ಯೋತಿ ಸ್ಕೀಮ್ಗೆ ಜಾತಿ ಪಾನ್ ಕಾರ್ಡ್ ಕೇಳ್ತಾ ಇದ್ದಾರೆ. ಯಾಕೆ ಕೇಳ್ತಾ ಇದ್ದೀರಾ ಅಂತಂದ್ರೆ, ಕೇಳೋದ್ರಲ್ಲಿ ತಪ್ಪೇನಿದೆ ಅಂತ ಸಚಿವ ಜಾರ್ಜ್ ಅವರು ಹೇಳ್ತಿದ್ದಾರೆ. ಆಧಾರ್ ಓಕೆ, ಪ್ಯಾನ್ ಕಾರ್ಡು, ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾಕಪ್ಪ, ನಾವೇನು ಕ್ಯಾಸ್ಟಿಸಮ್ ಏನಕ್ಕೆ ಬೇಕಿಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಈ 3 ವರ್ಷಗಳ ಕಾಲ ಯಾಕೆ ಈ ರೂಲ್ಸ್ ತರಲಿಲ್ಲ? ಹಾಗಾದ್ರೆ ಆಧಾರ್ ಕಾರ್ಡ್ ಓಕೆ, ಪ್ಯಾನ್ ಕಾರ್ಡ್ ಯಾಕೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾಕೆ ಈಗ ಹೊಸ ರೂಲ್ಸ್ ಮಾಡ್ತಾ ಇದ್ದೀರಿ? ಹಳ್ಳ ಇಡಿಸುವಂತಹ ಪ್ಲಾನ್ ಇದು. ಉಚಿತ ವಿದ್ಯುತ್ಗೆ ಜಾತಿ ಪ್ರಮಾಣದ ಲಿಂಕ್ ಯಾಕಾಗಬೇಕು? ಗೃಹ ಜ್ಯೋತಿ ಹೊಸ ರೂಲ್ಸ್ ವಿರುದ್ಧ ಈಗ ಜನಾಕ್ರೋಶ ಹೆಚ್ಚಾಗ್ತಾ ಇದೆ. ನೋಡಿ, ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಮನೆ ಪರಿಶೀಲನೆ ಕಾರ್ಯವನ್ನ ಎಲ್ಲ ಎಸ್ಕಾಂಗಳ ಸಿಬ್ಬಂದಿ ನಿನ್ನೆಯಿಂದ ಆರಂಭ ಮಾಡಿದ್ದಾರೆ. 2023ರ ಜುಲೈ ತಿಂಗಳಲ್ಲಿ ಈ ಯೋಜನೆ ಜಾರಿಗೆ ಬಂತು. ಈಗ ಇದರ ಪುನರ್ ಪರಿಶೀಲನಾ ಕಾರ್ಯ ಆರಂಭ ಆಗಿದೆ. ಯಾವ ಕಾರಣಕ್ಕಾಗಿ ಜಾತಿ ಸರ್ಟಿಫಿಕೇಟ್ ಕೇಳ್ತಿದ್ದಾರೆ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ರಾಜ್ಯದ 5 ಎಸ್ಕಾಂಗಳ ಅಂದ್ರೆ ನೋಡಿ, ಬೆಸ್ಕಾಂ, ಹೆಸ್ಕಾಂ, ಜೆಸ್ಕಾಂ, ಮೆಸ್ಕಾಂ ಅಂಡ್ ಚಾಮುಂಡೇಶ್ವರಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಗೃಹ ಜ್ಯೋತಿ ಫಲಾನುಭವಿಗಳ ದಾಖಲೆ ಪರಿಶೀಲನೆ ಆಗ್ತಾ ಇದೆ ನಿನ್ನೆಯಿಂದ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಸಾರ್ವಜನಿಕರಿಗೆ ಯಶಸ್ವಿಯಾಗಿ ತಲುಪಿದ ಯೋಜನೆಗಳಲ್ಲಿ ಇದು ಕೂಡ ಒಂದಾಗಿದೆ. ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅರ್ಹ ವ್ಯಕ್ತಿಗಳಿಗೆ ತಲುಪ್ತಾ ಇದೆಯಾ ಅಥವಾ ಇದು ದುರ್ಬಳಕೆ ಆಗ್ತಾ ಇದೆಯಾ ಅನ್ನೋದು ತಿಳ್ಕೊಳ್ಳೋದಕ್ಕೆ ದಾಖಲೆ ಪರಿಶೀಲನೆಗೆ ಮುಂದಾಗಿರುವುದು ಸರಿಯಾದ ಕ್ರಮ. ಆದರೆ ಮನೆ ಭೇಟಿ ಸಂದರ್ಭದಲ್ಲಿ ತೋರಿಸಬೇಕಾದಂತಹ ದಾಖಲೆ ಪತ್ರದಲ್ಲಿ ಪ್ಯಾನ್ ಕಾರ್ಡು, ಜಾತಿ ಪ್ರಮಾಣ ಪತ್ರ ಯಾಕೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆ. ಈಗ ಕೇಳ್ತಾರೆ, ಎಲ್ಲರೂ ಕೂಡ ಕೇಳ್ತಾರೆ, 3 ವರ್ಷ ಯಾವುದೇ ರೀತಿಯಾದಂತಹ ತೊಂದರೆ ಆಗ್ಲಿಲ್ವಾ? ಎಲ್ಲವೂ ಕೂಡ ಸರಾಗವಾಗಿ ಹೋಯ್ತಾ? ಈಗ ಯಾಕೆ ಹೊಸ ರೂಲ್ಸು? ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲಿಂದ ತರೋಣ? ಕ್ಯಾಸ್ಟ್ ಸರ್ಟಿಫಿಕೇಟ್ ಈಗ ಯಾರು ಕೂಡ ಅಷ್ಟು ಅದಕ್ಕೆ ಅನ್ವಯ ಆಗ್ತಾ ಇಲ್ಲ, ಅಥವಾ ಅದಕ್ಕೆ ಅಷ್ಟೊಂದು ಡೀಪ್ ಆಗಿ ನಮಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತ ಎಲ್ಲರೂ ಕೂಡ ಮಾಡಿಸ್ಕೊಳ್ತಾ ಇಲ್ಲ. ಬಟ್ ಈಗ ಆಲ್ ಆಫ್ ದಿ ಸಡನ್ ಯಾಕಿಂತ ಡಿಸಿಷನ್ನು? ಜುಲೈ 2023ರಲ್ಲಿ ಗೃಹ ಜ್ಯೋತಿ ಯೋಜನೆ ಜಾರಿಗೆ ಬಂತು. ಈಗ ಅದರ ಪುನರ್ ಪರಿಶೀಲನಾ ಕಾರ್ಯ ನಡೀತಾ ಇದೆ. ಜುಲೈ 1ನೇ ತಾರೀಕಿಂದ ಆರಂಭ ಆಗಿದೆ. ಮನೆಯ ಭೇಟಿಯ ಸಂದರ್ಭದಲ್ಲಿ ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್, ವೀಸಾ ಸೈಜ್ ಫೋಟೋ, ವೋಟರ್ ID, ಪ್ಯಾನ್ ಕಾರ್ಡು, ಬಾಡಿಗೆ ಒಪ್ಪಂದದ ಕರಾರು ಪತ್ರ, ರೇಷನ್ ಕಾರ್ಡು, ಹಾಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಂದ್ರೆ ಜಾತಿ ಪ್ರಮಾಣ ಪತ್ರವನ್ನ ತೋರಿಸಿ ಸಹಕರಿಸಬೇಕು ಅಂತ ಸರ್ಕಾರ ವಿನಂತಿಯನ್ನ ಮಾಡಿದೆ. ನೋಡಿ, ಇಷ್ಟೊಂದೆಲ್ಲ ಇಟ್ಕೊಂಡಿರ್ತಾರ ಒಂದು ಬಡ ಕುಟುಂಬಸ್ಥರು? ಪಾಸ್ಪೋರ್ಟ್, ವೀಸಾ ಇದ್ರೆ ಅವ್ರು ಯಾಕೆ ಇಲ್ಲಿರ್ತಿದ್ರು? ಕಲ್ಲು ಬಂಡೆ ಜಡ್ಕೊಂಡು ಅಥವಾ ಕೂಲಿ ಕೆಲಸ ಮಾಡ್ಕೊಂಡು ಯಾಕಿರ್ತಿದ್ರು? ಪಾಸ್ಪೋರ್ಟ್ ಅವ್ರ ಹತ್ರ ಇರುತ್ತಾ? ಪಾಪ ಓದು ಬರಹ ಬರದೇ ಇರೋರು ಕೆಲವೊಬ್ರು ಈ ಪ್ಯಾನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರಲ್ಲ. ಅವರೆಲ್ಲಿಂದ ಕೊಡ್ತಾರೆ ಪ್ಯಾನ್ ಕಾರ್ಡ್ಗಳನ್ನು? ಅಷ್ಟೇ ಅಲ್ಲದೆ ಎಷ್ಟೋ ಜನ ಗುಡಿಸ್ಲಲ್ಲಿ ಬದುಕ್ತಾ ಇದ್ದಾರೆ, ಎಷ್ಟೋ ಜನ ಸ್ಲಮ್ಗಳಲ್ಲಿ ಅಲ್ಲಿ ಇಲ್ಲಿ ಒಂದು ಅದೇನೋ ಟಾರ್ಪಲಿನ್ ಹಾಕ್ಕೊಂಡು ಜೀವನವನ್ನು ಮಾಡ್ತಿದ್ದಾರೆ. ಅಂಥವ್ರು ಎಲ್ಲಿಂದ ತರ್ತಾರೆ ಬಾಡಿಗೆ ಒಪ್ಪಂದದ ಕರಾರು ಪತ್ರವನ್ನು? ಮತ್ತೆ ರೇಷನ್ ಕಾರ್ಡು, ಎಷ್ಟೋ ಜನಕ್ಕೆ ರೇಷನ್ ಕಾರ್ಡೇ ಇಲ್ಲ.
ಹಾಗೆ ಜಾತಿಯ ಪ್ರಮಾಣ ಪತ್ರವೂ ಕೂಡ ಇಲ್ಲ, ಅದನ್ನ ಕೊಡಲೇಬೇಕು, ಕೊಡಲಿಲ್ಲ ಅಂತಂದ್ರೆ ಕೆಲಸ ಆಗಲ್ಲ ಅಂತ ಸರ್ಕಾರ ಒಂದ್ ಕಡೆ ಹೇಳ್ತಾ ಇದೆ. ಈ ದಾಖಲೆಗಳ ಪೈಕಿ ಪ್ಯಾನ್ ಮತ್ತು ಜಾತಿ ಪ್ರಮಾಣ ಪತ್ರ ಯಾಕೆ ಬೇಕು ಅನ್ನೋದೇ ಈಗ ಸದ್ಯಕ್ಕೆ ಮೂಡ್ತಾ ಇರುವಂತಹ ಪ್ರಶ್ನೆ. ಇದರ ವಿರುದ್ಧ ಇದೀಗ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಕಾಕಾ ಪಾಟೀಲ್ನಿಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಗೃಹ ಜೊತೆಗೆ ವೋಟರ್ ಕಾರ್ಡ್ ಯಾಕೆ, ವೋಟರ್ ಕಾರ್ಡ್ ಓಕೆ, ಜಾತಿ ಪ್ರಮಾಣ ಪತ್ರ ಯಾಕೆ ಅನ್ನುವ ಹೆಡ್ಲೈನ್ ಹಾಕಿ ಅಂತ ಅಶೋಕ್ ಅವರು ಹೇಳಿದ್ದಾರೆ. ಚುನಾವಣೆಗೂ ಮುನ್ನ ಏನ್ ದೊಡ್ಡದಾಗಿ ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಹದೇವಪ್ಪ ನಿನ್ಗೂ ಫ್ರೀ ಅಂತ ಎಲ್ರ ಮುಂದೆ ಫ್ರೀ ಫ್ರೀ ಅಂತ ಗಂಟ್ಲು ಹರ್ಕೊಂಡ್ರಲ್ಲ, ಬೊಬ್ಬೆ ಹೊಡೆದ್ರಲ್ಲ. ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಸರ್ಕಾರ ಇವತ್ತು ಕರ್ನಾಟಕ ಜನತೆಗೆ ದ್ರೋಹ ಬಗೆಯೋದಕ್ಕೆ ಹೊರಟಿದೆ ಅಂತ ಟ್ವೀಟ್ ಅಂದ್ರೆ ಎಕ್ಸ್ ಮೂಲಕ ಕಿಡಿಕಾರಿದ್ದಾರೆ. ಇನ್ನು ಖಜಾನೆ ಸಂಪೂರ್ಣ ದಿವಾಳಿ ಆಗಿರುವುದನ್ನು ಮುಚ್ಚಿಡೋದಕ್ಕೆ ಈಗ ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳ ಸಂಖ್ಯೆಗೆ ಕತ್ತರಿ ಹಾಕೋದಕ್ಕೆ ಈ ಸರ್ಕಾರ ಮನೆ ಮನೆ ಪರಿಶೀಲನೆಯ ಹೊಸ ಹುನ್ನಾರ ನಡೆಸಿದೆ. ಗೃಹ ಜ್ಯೋತಿ ಫಲಾನುಭವಿಗಳ ಮರು ಪರಿಶೀಲನೆ ಹೆಸರಲ್ಲಿ ಮನೆಗೆ ಬರುವ ಎಸ್ಕಾಂ ಸಿಬ್ಬಂದಿಗೆ ಪ್ಯಾನ್ ಕಾರ್ಡ್ ಹಾಗೆ ಜಾತಿ ಪ್ರಮಾಣ ಪತ್ರವನ್ನ ತೋರಿಸಬೇಕಂತೆ ಅಂತ ಲೇವಡಿ ಮಾಡಿದ್ದಾರೆ. ಇನ್ನು ಆರ್ ಅಶೋಕ್ ಅವರು ಕೇಳಿರುವಂತಹ 3 ಪ್ರಶ್ನೆಗಳು ಹೀಗಿದೆ ನೋಡಿ. ಚುನಾವಣೆ ಮುನ್ನ ಅಧಿಕಾರಕ್ಕೆ ಬರುವ ಅಪಾಹಪಿಯಲ್ಲಿ ಯಾವುದೇ ಷರತ್ತಿಲ್ಲದೆ ಎಲ್ರಿಗೂ 200 ಯೂನಿಟ್ ಉಚಿತ ವಿದ್ಯುತ್ತನ್ನ ಕೊಡ್ತೀವಿ ಅಂತ ಹೇಳಿ ಈಗ ಆದಾಯ ಮತ್ತು ಜಾತಿಯ ಆಧಾರದ ಮೇಲೆ ಅರ್ಹತೆ ನಿರ್ಧಾರ ಮಾಡೋದಕ್ಕೆ ಹೊರಟಿರೋದು ಯಾವ ಸೀಮೆ ಗ್ಯಾರಂಟಿ ಸ್ವಾಮಿ? ಇಷ್ಟಕ್ಕೂ ಉಚಿತ ವಿದ್ಯುತ್ ನೀಡೋದಕ್ಕೆ ಜಾತಿ ಪ್ರಮಾಣ ಪತ್ರ ಯಾಕೆ? ಗೃಹ ಜ್ಯೋತಿ ಯೋಜನೆಯ ಫಲಾನುಭವಿಗಳು ನಮ್ಮ ರಾಜ್ಯದ ನಿವಾಸಿಗಳು, ಮತದಾರರೋ ಅಲ್ಲವೋ ಅಂತ ನಿರ್ಧಾರ ಮಾಡೋದಕ್ಕೆ ವೋಟರ್ ಅಥವಾ ಆಧಾರ್ ಕಾರ್ಡ್ ಸಾಕು. ಆದರೆ ಅವರ ಜಾತಿ ಯಾವುದು, ಆದಾಯ ಎಷ್ಟು ಅನ್ನುವ ಮಾಹಿತಿ ನಿಮಗೆ ಆಗಬೇಕು. ಅಷ್ಟೇ ಅಲ್ಲದೆ ಪಾನ್ ಕಾರ್ಡ್ ಹಾಗೆ ಜಾತಿ ಪ್ರಮಾಣ ಪತ್ರ ಕೇಳುವ ಮೂಲಕ ನೀವು ಯಾರನ್ನ ಯೋಜನೆಯಿಂದ ಹೊರದಬ್ಬೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದೀರಿ? ಬಡವರ ಹೊಟ್ಟೆಗೆ ಹೊಡೆಯುವ ಸುಳ್ಳು ಭರವಸೆಗಳ ಮೂಲಕ ಅಧಿಕಾರ ಹಿಡಿದು ಈಗ ಜನರನ್ನ ದಾಖಲೆಗಳ ಹೆಸರಲ್ಲಿ ಸತಾಯಿಸ್ತಾ ಇರುವ ಈ ಜನವಿರೋಧಿ ಸರ್ಕಾರ ಜನರ ಹಕ್ಕನ್ನ ಕಸಿದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಅಂತ ಆರ್ ಅಶೋಕ್ ಅವರು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ವೀಕ್ಷಕರೇ, ಈಗ ನಾವು ಗಮನಿಸಬೇಕಾಗುತ್ತೆ, 3 ವರ್ಷಗಳ ಕಾಲ ಯಾವುದೇ ರೀತಿಯಾದಂತಹ ರೂಲ್ಸ್ ರೆಗ್ಯುಲೇಷನ್ಸ್ಗಳು, ಮುಖ್ಯವಾಗಿ ನಮ್ಮ ಜಾತಿ ಪ್ರಮಾಣ ಪತ್ರ ಅಥವಾ ನಮ್ಮ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ನಾವು ಸರ್ಕಾರಕ್ಕೆ ಕೊಡಬೇಕಾ ಬೇಡವಾ ಅನ್ನೋದನ್ನ ನೀವು ನಿರ್ಧಾರ ಮಾಡಬೇಕಾಗುತ್ತೆ. 200 ಯೂನಿಟ್ ವಿದ್ಯುತ್ಗಾಗಿ ನಿಮ್ಮ ಪಾಸ್ಪೋರ್ಟ್, ವೀಸಾ ಹಾಗೆ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಮನೆಯ ಅಂದ್ರೆ ಏನು ನಾವು ವಾಸವಿರುವಂತಹ ರೆಂಟ್ ಹೌಸೋ ಅಥವಾ ಲೀಸೋ, ಸ್ವಂತ ಮನೆಯದು, ಇದರ ದಾಖಲೆಗಳನ್ನು ಕೂಡ ಪರಿಪೂರ್ಣವಾಗಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಮ್ಮ ಕಂಪ್ಲೀಟ್ ಅಂದ್ರೆ ನಾವು ನಮ್ಮ ರೆವಿನ್ಯೂ ಅಥವಾ ನಮ್ಮ ಆದಾಯ ಹೆಂಗ್ ಬರುತ್ತೆ, ಆದಾಯದ ಮೂಲ ಏನು ಅನ್ನೋದನ್ನು ಕೂಡ ನೀವು ತಿಳಿಸಬೇಕಾಗುತ್ತೆ. ಸೊ ಹಾಗಾದ್ರೆ ಇದೆಲ್ಲದಕ್ಕೂ ನೀವು ಒಪ್ಕೊಳ್ತೀರಾ? ಸರ್ಕಾರ ಈ ನಿರ್ಧಾರವನ್ನ ತಗೊಂಡಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವು ಕೂಡ ತಿಳಿಸಬಹುದಾಗಿದೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ನಿಮ್ಮದು ವೇಗ ನಮ್ಮದು.